ಟಗರ್ ಮರಿಯಾಗ ಉತ್ಪನ್ನ ಇಲ್ರಿ. ಟಗರ್ ಮರಿ ಏನ್ ಮಾಡತ್ತಪ್ಪ ಅಂತಂದ್ರೆ ನಾವು 7-8 ತಿಂಗಳ ವರ್ಷ ಮೇಯಿಸ್ತೀವಿ. ಭಾಳ ಅಂದ್ರೆ ಒಂದೊಂದ್ ಮರಿ 5,000 ಹಿಂಗ್ ಕೊಟ್ಟು ಹೋಗ್ಬಿಡುತ್ತೆ. ಇದು ಹಂಗಲ್ಲ, ಒಂದ್ ಗಂಟೆ ಹಾಕಿದೀವಪ್ಪ ಅಂತಂದ್ರ ಅದು ತೆಗ್ಯದ ಹಂಗ ತೆಗ್ಯದ ಏನ್ರಿ, ಅದು ಒಮ್ಮೆ ಒಮ್ಮೆ ಹೋಗ್ಬಿಡುತ್ತ ಟಗರ್ ಮರಿ. ಇದು ಹಂಗಿಲ್ರಿ, ಹಂಗೆ ಬೆಳ್ಕೊಂತ ಹೋಗುತ್ತಿದ್. 3 ಆಡ್ ತಗೊಂಬಂದಿದೀವಿ ನಾವು. 3 ಆಡ್ ತಗೊಂಬಂದಿದೀವ್ರಿ 2 ವರ್ಷದೊಳಗ್ರಿ. ಒಂದು ಸನೇಕ ಒಂದು 20 ಆಗ್ಯಾವ್ರಿ. ಒಂದು 20 ಆಡಿದ್ರೆ ಒಂದ್ ಜೀವನ ಆರಾಮ್ ನಡಿತೈತಿ. ಗೌರ್ಮೆಂಟ್ ಜಾಬ್ಕಿನ ಆರಾಮ್ ನಡಿತೈತಿ. ರಾಜಾವ ರೀ ಆಡಿಂದ ಮಾಡಿದ್ರ ವರ್ಷದಾಗ 2 ಪೀಕ್. ವರ್ಷದಾಗ 2 ಪೀಕ್ ರೀ. ಅದು 6-7 ಸಾವಿರ ಮಾರತ್ರಿ ಮರಿ. ಅಂದ್ರೆ 4 ಮರಿ ವರ್ಷಕ್ಕೆ. ಹಾನ್ರಿ, ವರ್ಷಕ್ಕೆ 4 ಮರಿ ರೀ. ಬೇಕಾದಂಗ ಒಂದು ಆಡಿ ಮರಿ ಹೆಂಗ್ ಮಾರತ್ತೆ? 6-7 ಸಾವಿರ ಮಾರತ್ರಿ. 6-7 ಸಾವಿರ ಮಾರತ್ತೆ. ಅಂದ್ರೆ 6,000 ಮಾರ್ಲಿ ಬೇಡ್ರಿ, 5,000 ಮಾರ್ಲಿ ವರ್ಷಕ್ಕೆ 4 ಅಂದ್ರೆ ಒಂದು 20,000. ಒಂದು ಆಡಿಂದ 20,000 ಆಗತ್ರಿ. 20ರಿಂದ 30 ಆಡಿದ್ರ 7 ಆಡಿದ್ರ ಸಾಕ್ರಿ. ಒಬ್ಬ ಗೌರ್ಮೆಂಟ್ ಜಾಬ್ ಲಗ ಹೊಡಿತಾರ ಏನ್ರಿ. ಈಗ ನೀವು ಮೂಳಿ ಗಿಳಿ ಅಂದ್ರೆ ಅದಕ್ಕೆ ಸಿಂಗಾದ ಒಟ್ಟು ಹಾಕು, ಅದನ್ನ ತಂದು ಹಾಕು, ಇದನ್ನ ತಂದು ಇದಕ್ಕೇನ್ ಹಾಕಲ್ರಿ. ನಾವು ಆರಾಮಾಗಿ ಮೇಸ್ಕೊಂಡ್ ಅಡ್ಯಾಡ್ಬೋದು. ಇದ್ದದ್ದು ಏನೈತೆ ಅದ್ ಮೇಯಿಸ್ಬೋದ್ರಿ. ನಾವ್ ಹೆಂಗ ನಾವ್ ಬಡವ್ರದೇವಪ್ಪ ಇಂಡಿ ರೊಟ್ಟಿ ಇರೋ ತಿನ್ನು ಅನ್ನೋ ಲೆಕ್ಕಕ್ಕೆ ಇರ್ತಾವ್ರಿ ಅವು. ಇದು ಬಂಗಾರ ತಗೊಂಡವ್ರು ರೊಕ್ಕ ಸಿಗಲ್ರಿ ನೈಟ್. ಇದನ್ನ ಹಂಗ ಒಬ್ಬ ಕಲಾಲಕ್ ಫೋನ್ ಹಚ್ಚಿದ್ರ ಸೀದಾ ಒಂದ್ ಎಟ್ ಬೇಕು ಅಟ್ ಕೊಟ್ಟು ಹೋಗ್ತಾನ. ಸುಮ್ನೆ ಏನು ಇಲ್ಲ ಕೊಟ್ಟು ಹೋಗ್ತಾನ. ನಮ್ ಕಡೆ ಬಂಗಾರ ಐತಿ ತಗೋರ್ ಅಂದ್ರೆ ಚೀಟಿ ಕೊಡು ಇದು ಕೇಳ್ತಾರ್ರಿ. ಹೌದಲ್ರಿ, ಪ್ರೂಫ್ ಕೇಳ್ತಾರ. ಅದಕ್ಕೆ ಎಲ್ಲಿಂದ ತಗೊಂಡಿ ಹೆಂಗಿತ್ತು ಅದ. ಇದನ್ನ ಒಬ್ರು ಇದೇನು ಕೇಳಲ್ಲ. ಹಿಂಗ್ ಬೇಕಾಗ್ಯಾವ ನನಗಂತಂದ್ರ ಎಷ್ಟ್ ಬೇಕು ನಿಮ್ಗೆ? ಒಂದ್ 20 ಇದ್ದರಪ್ಪ ಅಂದ್ರೆ 1 ಲಕ್ಷ ರೂಪಾಯಿ ತನಕ ಕೊಟ್ಟು ಹೋಗ್ತಾರ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗಜೇಂದ್ರಗಢದಲ್ಲಿದ್ದೀನಿ. ಇವತ್ತೇನೋ ಉದ್ದೇಶ ಇದಪ್ಪ ಅಂತಂದ್ರೆ, ಇವರು ಒಳ್ಳೆ ರೈತರು. ಜೊತೆಗೆ ಇವ್ರು ಏನು ಮಾಡ್ತಾರೆ, ಬೇರೆ ಬೇರೆ ತೋಟದಲ್ಲಿ ಅಂದ್ರೆ ಈ ಎಲೆಬೇಳೆ ತೋಟದಲ್ಲಿ ಕೆಲಸನೂ ಮಾಡ್ತಾರೆ. ಜೊತೆಗೆ ಅವರು ಆಡುಗಳನ್ನು ಸಾಕೊಂಡು ಹೋಗ್ತಾರೆ. ಅವ್ರು ಯಾವ ಥರ ಆಡು ಸಾಕಂತಾರೆ, ಅದರಿಂದ ಯಾವ ಲಾಭ ಐತಿ, ಮತ್ತು ಅವರು ಕೂಲಿ ನಿರ್ವಹಣೆ ಮತ್ತು ಇದು ಯಾವ ಥರ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ. ಅಣ್ಣ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ರಸೂಲ್ ಸಾಬ್ ಮಲ್ಲಾರ್ ಅಂತ್ರಿ, ಗಜೇಂದ್ರಗಢ ರೋಣ ತಾಲೂಕು. ಹಾಂ. ಈ ಆಡಿನೊಳಗೆ ಆಡು ನಾವಿಲ್ಲೇ ಕೆಲಸ ಮಾಡ್ಕೊಂತ ಆಡಿಂದ ಸಾಕಾಣಿಕೆ ಮಾಡ್ತೀವ್ರಿ. ಭಾಳ ಇಲ್ರಿ, ಒಂದು 3 ಆಡು ತೊಗೊಂಬಂದಿದ್ದೀವಿ ನಾವು. 3 ಆಡು ತೊಗೊಂಬಂದಿದ್ದೀವಿ ರೀ 2 ವರ್ಷದೊಳಗ್ರಿ. ಒಂದು ಸನೇಕ ಒಂದು 20 ಆಗ್ಯಾವ್ರಿ. 3 ಆಡಿಂದ ಇವತ್ತು 20 ಆಡುಗಳಿಗೆ ಎಷ್ಟು? 3 ವರ್ಷದಲ್ರಿ? 2 ವರ್ಷ ರೀ. 2 ವರ್ಷದಲ್ರಿ. ಅಂದ್ರ 1 ವರ್ಷಕ್ಕೆ 2 ಸೋಲ ಇಳಿತಾವ್ರಿ ಅವು. ಚಲೋ ರೀ, ಉತ್ಪನ್ನ ಐತೆ. ಆಡಿಂದ ಮಾಡಕ್ ಅಡ್ಡಿ ಇಲ್ಲ. ಒಂದು 20 ಆಡಿದ್ರ ಒಂದ್ ಜೀವನ ಆರಾಮ್ ನಡಿತೈತಿ. ಗೌರ್ಮೆಂಟ್ ಜಾಬ್ಕಿನ ಆರಾಮ್ ನಡಿತೈತಿ. ರಾಜಾವ ಅದ್ ಮಾಡ್ಕೊಂಡು ಹೋದ್ರಿ ಏನ್ರಿ. ಚಲೋ ಅದ ಆಡಿಂದ್ರಿ. ಕುರಿ ಮಾಡಾಕಿನ ಆಡಿಂದ ಮಾಡ್ಬೋದ್ರಿ. ಟಗರ್ ಮರಿ ಮಾಡಿದ್ರ ಉಪಯೋಗ ಇಲ್ರಿ. ಆಡಿಂದ ಮಾಡಿದ್ರ ವರ್ಷದಾಗ 2 ಪೀಕ್. ವರ್ಷದಾಗ 2 ಪೀಕ್ ರೀ. ವರ್ಷದಾಗ 2 ಪೀಕ್ ರೀ. ಅದು 6-7 ಸಾವಿರ ಮಾರತ್ರಿ ಮರಿ. ಅಂದ್ರೆ 4 ಮರಿ ವರ್ಷಕ್ಕೆ. ಹಾನ್ರಿ, ವರ್ಷಕ್ಕೆ 4 ಮರಿ ರೀ. ಬೇಕಾದಂಗ ಒಂದು ಆಡಿ ಮರಿ ಹೆಂಗ್ ಮಾರತ್ತೆ? 6-7 ಸಾವಿರ ಮಾರತ್ರಿ. 6-7 ಸಾವಿರ ಮಾರತ್ರಿ. ಅಂದ್ರೆ 6,000 ಮಾರ್ಲಿ ಬೇಡ್ರಿ, 5,000 ಮಾರ್ಲಿ ವರ್ಷಕ್ಕೆ 4 ಅಂದ್ರೆ ಒಂದು 20,000. ಒಂದು ಆಡಿಂದ 20,000 ಆಗತ್ರಿ. ನಾವು ಯಾವ್ದು ಮಾರಾಗಲ್ರಿ, ಮಾರಿಲ್ಲ. ಒಟ್ಟು ಬೆಳೆಸ್ಕೊಂತ ಹೊಂಟಿವ್ರಿ ಅಷ್ಟೇ. ಬೆಳೆಸ್ಕೊಂತ 3 ಆಡಿಂದ 20 ಆಡ್ ಮಾಡ್ರಿ, ಬೆಳೆಸ್ಕೊಂತ ಹೊಂಟಿವ್ರಿ. ಒಂದು ಕಾಮನ್ ಆಗಿ ಹೇಳ್ಬೇಕಂದ್ರೆ 1 ಆಡಿಂದ 20,000 ಆದಾಯ ಒಂದ್ ವರ್ಷಕ್ಕೆ ಆಗತ್ರಿ. ಕಂಪಲ್ಸರಿ ಆಗತ್ತ. ಒಂದು 20ರಿಂದ 30 ಆಡಿದ್ರ 7 ಆಡಿದ್ರ ಸಾಕ್ರಿ. ಒಬ್ಬ ಗೌರ್ಮೆಂಟ್ ಜಾಬ್ ಲಗ ಹೊಡಿತಾರ ಏನ್ರಿ. ಸರ್, ಇವಕ್ಕೆಲ್ಲ ಆಹಾರ ಕೊಡೋದು ಕಷ್ಟ? ಆಹಾರ ಏನಿಲ್ಲ, ಸಮಸ್ಯೆನೇ ಇಲ್ಲ ಸರ್. ಹಿಂಗೆಲ್ಲ ಆಸರ ಸ್ವಲ್ಪ ಹಸಿರು ಇತ್ತಪ್ಪ ಅಂತಂದ್ರೆ ಮೇಸ್ಕೊಂತ ಅಡ್ಡಾಡ್ಬೋದ್ರಿ. ಏನ್ ಟೆನ್ಷನ್ ಇಲ್ಲ. ನಾವೆಲ್ಲ ಕೊಂಡ್ಕೊಂಬಂದ್ ಹಾಕ್ಬೇಕನ್ನಂಗಿಲ್ಲ, ಏನಿಲ್ಲ. ನಮ್ಗೇನ್ರಿ ಇಲ್ಲೇ ಸ್ವಲ್ಪ ರೇಷ್ಮೆ ಕಟಾವ್ ಮಾಡಿಂದ ರೇಷ್ಮೆ ತಪ್ಲು ಸಿಗತ್ರಿ. ಇಲ್ಲೇ ನಾವೇನು ಹೊರಗೆ ಹೋಗಲ್ರಿ ಎಲ್ಲಿ ಮೇಸಕ್ಕ. ಇಲ್ಲೇ ಸ್ವಲ್ಪ 1-2 ತಾಸು ಬಿಟ್ರೆ ಮೈದ್ ಒಳ್ಳೆ ವಾಪಸ್ ಬಂದ್ಬಿಡ್ತಾವ್ರಿ. ಮೈದ್ ಬಂದ್ಬಿಡ್ತಾವ್ರಿ. ಏನ್ ಟೆನ್ಷನ್ ಇಲ್ಲ. ನಮ್ಮ ಮಾಲಕರದ್ದು ಏನಿಲ್ರಿ, ಎಲ್ಲ ಮೇಸ್ಕೊರ್ ಪಾರ ಮಾಡ್ಕೊಂತ. ಅಂದ್ರೆ ಮಾಲಕರಂದ್ರೆ ನೀವು ಒಂದು ತೋಟದಲ್ಲಿ ಕೆಲಸ ಮಾಡ್ತೀವಿ? ಹೌದೌದ್ರಿ. ನಮ್ದು ಇಲ್ಲೇ ಐತ್ರಿ ಬಾಜು ಹೊಲ. ಆದ್ರೆ ನಾವೆಲ್ಲ ಇಲ್ಲೇ ಇರೋದು. ಸ್ವಲ್ಪ ಎಲ್ಲ ಅನುಕೂಲ ನಮ್ದು. ಏನೇ ಇದ್ರು ಕೋಳಿ ಆತು, ಆಡಾತು. ಕೋಳಿ ಅದಾವ್ರಿ? ಕೋಳಿ ಅದಾವ್ರಿ, ಒಂದು 10 ಆಗ್ತಾವ್ರಿ ಅಷ್ಟ. 10 ಕೋಳಿ? ಅವು ಜವಾರಿ ಕೋಳಿ? ಜವಾರಿ. ಅದ್ರಾಗ ಚಲೋ ಐತ್ರಿ. ಆದ್ರ ನಾವ್ ಅದ್ರದ್ದು ಜಾಸ್ತಿ ಇದು ಮಾಡಲ್ರಿ. ಯಾಕಂದ್ರ ಇಲ್ಲಿ ಮೂಂಗ್ಲಿ ಮತ್ತೆ ನಾಯಿ ಇಂಥವೆಲ್ಲ ಹಿಡಿತಿರ್ತಾವಲ್ರಿ. ಹಾಗೆ ನಮ್ಗೇನ್ರಿ, ನಮ್ಗ್ ತತ್ತಿ ಬೇಕಾಗ್ತಿರ್ತಾವ ಹುಡುಗರಿಗೆ, ಊಟಕ್ಕೆ ಹುಡುಗರಿಗೆ ಹಿಂಗ ಬೇಕಾಗ್ತಿರ್ತಾವ. ಅಷ್ಟ ಒಂದ್ 10 ಸಾಕೊಂತೀರಿ ನಾವು. 10 ರೀ? ಅವೆಲ್ಲ ಜವಾರಿ ಕೋಳಿ? ಜವಾರಿ ರೀ. ಯಾವ ಫಾರಂ ಇಲ್ಲ, ಏನಿಲ್ಲ. ಎಲ್ಲ ಜವಾರಿ ಮಾಡ್ಕೊಂತೀರಿ. ಎಲ್ಲ ಜವಾರಿ? ಓಪನ್ ಆಗಿ ಬಿಟ್ರಿ?
ಹಾಂ ರೀ ಅಂದ್ರೆ ನೈಟ್ ಹಾಕೊಂತೀರಿ ಒಳಗೆ ಹಾಕ್ತಿವ್ರಿ. ಹಾಂ ರೀ. ಈಗ ಏನೈತಿ ಬೆಳಗ್ಗೆ 6 ಗಂಟೆಗೆ ಬಿಟ್ಬಿಡ್ತೀವಿ ಹೊರಗೆ. ಅವು ವಾಪಸ್ ಬಂದು ಅದ ಜಾಗಕ್ಕೆ ಬಂದು ತತ್ತಿ ಹಾಕಿ ಹೋಗ್ಬಿಡ್ತಾವೆ. ಇವು ಆದ್ರನ್ನ ಒಂದು ಹತ್ರ ಕಟ್ಟಿ ಹಾಕ್ತೀರಿ? ಹಾಂ ರೀ. ಇವು ಆದ್ರೂ ಒಂದ್ ಕಡೆ ಕಟ್ಟಿ ಹಾಕೊಂಡ್ಬಿಡ್ತೀವಿ. ತಳಿ ಗಿಡ ಏನಾರ ಅದಾವ್ರಿ? ಇವು ತಳಿ ಏನಿಲ್ರಿ, ಎಲ್ಲ ಜವಾರಿ. ಎಲ್ಲ ಜವಾರಿ. ಜವಾರಿ ತಳಿ ತಂದ್ರೆ ಹೆಂಗೆ ಬೆಸ್ಟ್ ನಿಮಗೆ? ತಳಿ ನಮ್ಗೆ ನಡೆಯಲ್ರಿ, ನಮ್ಮ ರಪ್ ಇದಾಗತ್ರಿ. ಯಾಕಂದ್ರೆ ಇದು ಬಿಸಿಲು, ಇದಕ್ಕೆ ಚಳಿಗೆ ತಳಿ ನಡೆಯಲ್ರಿ. ಯಾಕಂದ್ರೆ ಅದು ಆ ಮೂಳಿ ಹಿಂಗತೆ ಇರ್ತೈತಿ, ಅದು ನಡೆಯಲ್ರಿ ನಮ್ಗೆ. ಇದ ನಮ್ಗೆ ಆಗೋದು ಇದು ಬೆಸ್ಟ್ ಬೆಸ್ಟ್ ರೀ. ಯಾವ ಕಂಟಿಗಾರ ಹೋಗ್ರಿ ಮೈದ್ ಬರ್ತೈತಿ. ಈಗ ನೀವು ಮೂಳಿ ಗಿಳಿ ಅಂದ್ರೆ ಅದಕ್ಕೆ ಸಿಂಗಾದ ಒಟ್ಟು ಹಾಕು, ಅದನ್ನ ತಂದು ಹಾಕು, ಇದನ್ನ ತಂದು ಇದಕ್ಕೇನು ಹಾಕಲ್ರಿ. ನಾವು ಆರಾಮಾಗಿ ಮೇಸ್ಕೊಂಡು ಅಡ್ಯಾಡ್ಬೋದು. ಇದ್ದದ್ದು ಏನೈತೆ ಅಂದ್ ಮೇಸ ಮೇಸ್ಬೋದು. ನಾವ್ ಹೆಂಗ ನಾವು ಬಡವ್ರ ಅದೇವಪ್ಪ ಇಂಡಿ ರೊಟ್ಟಿ ಇರೋ ತಿನ್ನು ಅನ್ನೋ ಲೆಕ್ಕಕ್ಕೆ ಇರ್ತಾವ್ರಿ ಅವು. ಇಂಡಿ ರೊಟ್ಟಿ ತಿಂದ್ರೆ ಬದುಕ್ತಿವಿ, ಆ ಟೈಪ್ ರೀ ಅವು ಜವಾರಿ. ಈಗ ನಾವು ಫಾರಂ ಗಿರಾಮ್ ಮಾಡ್ಕೊಂಡ್ರಂದ್ರೆ ಅವಕ್ಕೂ ಎಲ್ಲ ಬೇಕ್ರಿ. ಶೇಂಗಾದ ಹಿಂಡಿ ಮತ್ತೆ ಹುಲ್ಲು ಅದೆಲ್ಲ ಹಚ್ಚಿ ಇದು ಬೇಕು ಅದಕ್ಕೆ ಮೆತ್ತಂದು. ಇದು ನಮಗೆ ನಡೆಯಲ್ಲ ಅಲ್ರಿ. ಹಿಂಗಾಗಿ ನಮ್ಗೆ ಇವ ಬೆಸ್ಟ್, ಇದ ಬೆಸ್ಟ್ ರೀ. ಮಾಡ್ಕೊಂಡು ಹೊಂಟೇವ್ರಿ, ನಮ್ಗೆ ಚಲೋ ಅನ್ಸೈತ್ರಿ ಮಾಡ್ಕೊಂಡು. ನಿಮ್ಗೆ ಕಷ್ಟ ಅನ್ಸಲ್ಲ? ಏನಿಲ್ರಿ. ಫಸ್ಟಿಗೆ 150 ಕುರಿ ಇದ್ದು ರೀ. ನಮ್ 150 ಕುರಿ ಇದ್ದು ರೀ. ಫಸ್ಟಿಗೆ ನಮ್ಮ ಅಂತಂಬ್ರೆಲ್ಲ ಬೇರೆ ಆಗಿಂದ ತೆಗೆದ್ಬಿಟ್ಟಿವ್ರಿ. ಏನ್ರಿ ತೆಗ್ದೇನು ಸುಮ್ಮನೆ ಏನಪ್ಪ ಇವನ್ನ ಒಂದು 3 ಮಾಡ್ಕೊಂಡು ಏಟ್ ಮಾಡ್ಕೊಂಡಿವಿ ನೋಡ್ರಿ. ಚಲೋ ಐತ್ರಿ ಮಾಡಕ್ಕೆ. ಚಲೋ ಐತಲ್ರಿ. ಈಗ ಎಷ್ಟೋ ಜನ ಕುರಿ ಸಾಕ್ಲು, ಆಡ್ ಸಾಕ್ಲು, ಟಗರ್ ಮರಿ ಸಾಕ್ಲು, ಅಥವಾ ಇವು ಬರ್ತಾವಲ್ರಿ ಅವ್ನ ಸಾಕ್ಲು ಅಂತಾರೆ. ಯಾವ್ದು ಬೆಸ್ಟ್? ಟಗರ್ ಮರಿಯಾಗ ಉತ್ಪನ್ನ ಇಲ್ರಿ. ಟಗರ್ ಮರಿ ಏನ್ ಮಾಡತ್ತಪ್ಪ ಅಂತಂದ್ರ ನಾವು 7-8 ತಿಂಗಳ ವರ್ಷ ಮೇಯಿಸ್ತೀವಿ. ಬಾಳ ಅಂದ್ರ ಒಂದೊಂದ್ ಮರಿ 5,000 ಹಿಂಗ್ ಕೊಟ್ಟು ಹೋಗ್ಬಿಡುತ್ತೆ. ಇದು ಹಂಗಲ್ಲ, ಒಂದ್ ಗಂಟೆ ಹಾಕಿದ್ವಪ್ಪ ಅಂತಂದ್ರ ಅದು ತೆಗ್ಯದ ಹಂಗ ತೆಗ್ಯದ ಏನ್ರಿ ಅದು ಒಮ್ಮೆ ಒಮ್ಮೆ ಹೋಗ್ಬಿಡುತ್ತ ಟಗರ್ ಮರಿ. ಇದು ಹಂಗಿಲ್ರಿ, ಹಂಗೆ ಬೆಳಕೋಂತ ಹೋಗುತ್ತಿದ್ದು. ಬಡ್ಡಿ ಏನಾಗ ಪೂರಾ ಬೆಡ್ ಏನ್ರಿ, ಪೂರಾ ಬಡ್ಡಿನ ತೆಗ್ಕೊಂಡ್ಬಿಡುತ್ತೆ. ಬಡ್ಡಿಕಿನ್ನ ಅದು ಏನಂತಾರಲ್ಲ ಅಷ್ಟು ಆಗತ್ರಿ. ಅದು ಲಾಭ ಆಗತ್ತೆ, ಚಲೋ ಆಗತ್ತೆ. ಏನ್ರಿ ಇದನ್ನ ಮಾಡಕ್ ಅಡ್ಡಿಲ್ರಿ. ಬೆಸ್ಟ್. ಒಬ್ಬ ಮನುಷ್ಯ ಬೆಳಿಬೇಕಂದ್ರೆ ಇದನ್ನ ಮಾಡ್ಬೋದು. ಒಬ್ಬ ಮನುಷ್ಯ ಇದನ್ನ ಗೌರ್ಮೆಂಟ್ ನೌಕರಿ ಲಾಗ ಹೊಡಿತೈತ್ರಿ. ಇದಕ್ಕೆ ಲಾಗ ಹೊಡಿತೈತಿ ಬಿಡ್ರಿ. ಹಂಗಂದ್ರೆ ಇದು ಬಂಗಾರ ತಗೊಂಡವ್ರು ರೊಕ್ಕ ಸಿಗಲ್ರಿ ನೈಟ್. ಹಾನ್ರಿ. ಇದನ್ನ ಹಂಗ ಒಬ್ಬ ಕಲಾಲಕ್ ಫೋನ್ ಹಚ್ಚಿದ್ರ ಸೀದಾ ಒಂದ್ ಎಟ್ ಬೇಕು ಅಟ್ ಕೊಟ್ಟು ಹೋಗ್ತಾನ. ಸುಮ್ಮನೆ ಏನು ಇಲ್ಲ ಕೊಟ್ಟು. ನಮ್ ಕಡೆ ಬಂಗಾರ ಐತಿ ತಗೋರ ಅಂದ್ರೆ ಇದು ಕೇಳ್ತಾರ್ರಿ, ಹೌದಲ್ರಿ? ಪ್ರೂಫ್ ಕೇಳ್ತಾರ. ಅದಕ್ಕೆ ಎಲ್ಲಿಂದ ತಗೊಂಡಿ, ಹೆಂಗಿತ್ತು ಅದ. ಇದನ್ನ ಒಬ್ರು ಇದೇನು ಕೇಳಲ್ಲ. ಹಿಂಗ್ ಬೇಕಾಗ್ಯಾವ ನನಗಂತಂದ್ರ ಎಷ್ಟ್ ಬೇಕು ನಿಮ್ಗೆ? ಒಂದ್ 20 ಇದ್ದರಪ್ಪ ಅಂದ್ರೆ 1 ಲಕ್ಷ ರೂಪಾಯಿ ತನಕ ಕೊಟ್ಟು ಹೋಗ್ತಾರ. ನಮಗ್ ಬೇಕಪ್ಪ, ಅರ್ಜೆಂಟ್ ಐತಪ್ಪ ಅಂದ್ರೆ ಕೊಟ್ಟು ಹೋಗ್ತಾರ. 22 ನಾವು ಬಂಗಾರ ತಗೊಂಡವ್ರು ಕೊಡಲ್ಲ. ಚೆಕ್ ಮಾಡ್ತಾರ, ಬಂಗಾರ ಹೌದಲ್ಲ ಅಂತ ನೋಡ್ತಾರ. ಮತ್ ಏನ್ ತಗೊಂಡಿ ಹಾನ್ರಿ ಪ್ರೂಫ್ ಕೇಳ್ತಾರ. ಇದಕ್ಕೆ ಏನಿಲ್ರಿ, ಬರೇ ಫೋನ್ ಹಚ್ಚಿ ಸಾಕು, ಬಂದ್ ಕೊಟ್ಟು ಹೋಗ್ತಾನ್ರಿ. ಆದ್ರೆ ಏನ್ ಚಲೋ ಐತ್ರಿ, ಮಾಡ್ಬೋದು, ಅಡ್ಡಿಲ್ಲ, ಮಾಡ್ಬೋದಲ್ರಿ. ನೋಡ್ರಿ ಸ್ನೇಹಿತರೆ, ಇವ್ರೊಬ್ರು ಅತ್ಯದ್ಭುತ ರೈತರ ಅಂತ ಹೇಳ್ಬೋದು. ಇವ್ರು ಏನಾದ್ರು ಬೇರೆ ಕೆಲಸನ ಮಾಡ್ಕೊತಾರೆ, ತಮ್ಮ ತೋಟದಾಗ ಕೆಲಸ ಮಾಡ್ತಾರೆ, ಜೊತೆಗೆ ಆಡು ಸಾಕೊಂಡ್ರೆ ಆಡು ಏನಪ್ಪ ಅದ್ಭುತ ಅಂತ ಹೇಳ್ತಾರೆ. ಅವ್ರು ಏನಂದ್ರೆ 13 ಇಂದ 20 ಆಡು ಸಾಕಿವಿ ಅಂತ ಹೇಳ್ತಾರೆ. ಅದು ಹೆಂಗಪ್ಪ ಅಂತಂದ್ರೆ ಅದು ಪ್ರತಿ ವರ್ಷದಾಗ 4 ಅಂದ್ರೆ 2 ಮರಿ ಹಾಕಿದ್ರೆ 4 ಮರಿಗಳು ಬರ್ತಾವೆ. ಅದ್ರಂಗೆ ಬಂದ್ರೆ ನಮ್ಗೆ ಏನಂದ್ರೆ 5,000 ರೂಪಾಯಿದಾಗ ಮಾರಿದ್ರೆ 20,000 ಹೋಗೋದು. ಪ್ರತಿ ವರ್ಷನೂ ಒಂದು ಆಡು ನಮ್ಗೆ 20,000 ಆದಾಯ ಕೊಡುತ್ತೆ. ಇದ್ರ ಮುಂದೆ ನಾವು ಬೇರೆ ಯಾವ ನೌಕರಿನೇ ಅಲ್ಲ ಅಂತ ಹೇಳ್ತಾರೆ. ಇವರ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.